ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಧರ್ಮಗುರು ಗುರುನಾನಕ್ ದೇವ ಮಹಾರಾಜರ 555ನೇ ಜಯಂತಿ ನಗರದಲ್ಲಿ ಅದ್ದೂರಿಯಾಗಿ ನಡೆದ ಯಾತ್ರೆ. ನಾನು ಮಠದ ಹುಡುಗ ಆದಿ ಚುಂಚನಗೇರಿ ಶ್ರೀ ಮಡಿಲಲ್ಲಿ ಬೆಳೆದವ ಸಚಿವ ಜಮೀರ್ ಅಹಮದ್ ಖಾನ್. ಮಹಾರಾಷ್ಟ್ರದ ನೀಲಂಗ ಕ್ಷೇತ್ರದಲ್ಲಿ ಶಾಸಕ ಪ್ರಭು ಚವ್ಹಾಣ್ ಪ್ರಚಾರ. ಸುದ್ದಿಯ ವಿವರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದನಗರದಲ್ಲಿ ಪವಿತ್ರ ಕ್ಷೇತ್ರವಾಗಿರುವ ಗುರುದ್ವಾರದಲ್ಲಿ ಕಾರ್ತಿಕ ಮಾಸದ ಪೂರ್ಣಿಮೆಯಂದು ಜನಿಸಿದ ಸಿಖ್ ಧರ್ಮ ಗುರುನಾನಕ್ ದೇವ ಅವರ 555ನೇ ವರ್ಷದ ಜಯಂತಿ ಉತ್ಸವ ಶುಕ್ರವಾರ ಸಿಖ್ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು. ಜನ್ಮೋತ್ಸವ ನಿಮಿತ್ತ ನಗರದ ಗುರುದ್ವಾರದಲ್ಲಿ ಶುಕ್ರವಾರ ಇಡೀ ದಿವಸ ಧರ್ಮ ಗ್ರಂಥವಾದ ಗುರು ಗ್ರಂಥ ಸಾಹೇಬ ಗ್ರಂಥ ಪಠಣ ನಡೆಯಿತು. ಗ್ರಂಥ ಪಾರಾಯಣದಲ್ಲಿ ಲಕ್ಷಾಂತರ ಭಕ್ತರು ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಂಡು ಗುರುನಾನಕ್ ದೇವ ಅವರ ದರ್ಶನ ಪಡೆದರು. ಇದೇ ವೇಳೆ ಗುರುನಾನಕ್ ದೇವ ಅವರ ಭಕ್ತರಾಗಿದ್ದ ಪಂಚ್ ಪ್ಯಾರೆ ಹಾಗೂ ಗುರುಗ್ರಂಥವನ್ನು ಸಾರೋಟದಲ್ಲಿರಿಸಿ ಭವ್ಯ ಶೋಭಾಯಾತ್ರೆ ನಗರದಲ್ಲಿ ನಡೆಯಿತು. ನಗರದಲ್ಲಿ ನಡೆದ ಕೀರ್ತನೆಯಲ್ಲಿ ರಾಷ್ಟ್ರದ ವಿವಿಧೆಡೆಯಿಂದ ಯಾತ್ರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಗುರುನಾನಕ್ ದೇವ ಅವರ ನಾಮಸ್ಮರಣೆ ಭಕ್ತಿ ಹಾಡುಗಳನ್ನು ಹಾಡುತ್ತಾ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಶೋಭಾಯಾತ್ರೆಯಲ್ಲಿ ಚಿಕ್ಕ ಬಾಲಕರು ಯುವಕರು ಖಡ್ಗಗಳ ಹಿಡಿದು ವರಸೆ ಪ್ರದರ್ಶನ ಮಾಡಿದ್ದು ನೋಡುಗರ ಗಮನ ಸೆಳೆಯಿತು. ಇಲ್ಲಿಯ ಗುರುದ್ವಾರದಿಂದ ಹೊರಟ ಸಂಕೀರತ್ನ ಯಾತ್ರೆಯು ಮಡಿವಾಳ ಮಾಚಿದೇವರ ವೃತ್ತದ ಮಾರ್ಗವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಮರಳಿ ಗುರುದ್ವಾರಕ್ಕೆ ತಲುಪಿ ಸಮಾವೇಶಗೊಂಡಿತು. ಗುರುದ್ವಾರ ಗುರುನಾನಕ್ ಜೀರಾ ಸಾಹೇಬ್ ಪ್ರಬಂಧಕ ಸಮಿತಿ ಮುಖಂಡರಾದ ಸರ್ದಾರ್ ಬಲ್ಬೀರ್ ಸಿಂಗ್, ಮನ್ಪ್ರೀತ್ ಸಿಂಗ್ ಬಂಟಿ ಸೇರಿದಂತೆ ಪಕ್ಕ ರಾಜ್ಯವಾದ ಮಹಾರಾಷ್ಟ್ರದ ನಾಂದೇಡ್, ಪಂಜಾಬ್, ದೆಹಲಿಯ ಪ್ರಮುಖರು ಸೇರಿದಂತೆ ಲಕ್ಷಾಂತರ ಭಕ್ತರು ಭಾಗವಹಿಸಿದರು.
આવજે પ્રધાન સાહેબ આપજીની બક્ષી આપીશું બેંકમાં આવી કે તમારા ચર્ચા કલાકની સેવા કરતા વખતે બોલે ઈસો નિહાલ સત શ્રી અકાલ સરદાર બલબીરસિંહજી આપજીની બક્ષી આપીશું બેંકમાં આવી કે તમારા ચર્ચા કલાકની સેવા કરતા વખતે બોલે ઈસો वाहेगुरु वाहेगुरु इसको अंदर कर ಬಂದಿದ್ದಲ್ಲಿ ಬರೋ ಟೈಮಿಗೆ ಲಿಂಕಿನಾಗ ಬಂದಿದ್ರು हमारे फोटो काटना हाँ सर हमारे फोटो ना गाड़ी लो आप निकाल
वाहिगुरु जी की फतेह। आज गुरुद्वारा श्री नानक जीरा साहिब नगर में 555वां गुरु नानक बर्थडे मनाया जा रहा है बड़े धूमधाम से। यहाँ पे सारे पूरे हिंदुस्तान से दर्शन के लिए आए हैं। खास करके हजूर साहब सचखंड नांदेड़ से, हैदराबाद से, सब जगह के संगत और हर गुरुद्वारों से रिप्रेजेंटेटिव लेके निशान साहब लेके इधर आए और आज नगर कीर्तन 3 बजे होगा। यहाँ पे सारों की खाने की व्यवस्था, हर चीज़ व्यवस्था पूरी यहाँ की गई है और अभी 3 बजे हमारा नगर कीर्तन शहर में जाके वापस सामने 8 बजे रिटर्न आ जाए। ये प्रोग्राम हमारा और सारी संगत को और सारे बिहारवासियों को तहे दिल से मुबारकबाद देता हूँ। अभी आज एक ही दिन रहेगा, अभी कंटिन्यू रहेगा? आज एक ही दिन है, ये रात से चल रहा है। कल रात से शुरू हो गया प्रोग्राम, आज खत्म हो जाता। उसके बाद जनवाड़ा गुरुद्वारे कल जाएंगे, कल जाके वापसी होगी। कितने लोग आए सब प्रवासी लोग तो आते और यहाँ से 25-30 हज़ार के ऊपर ही है। जो बाहर से आते ना, हाँ जी, जो बाहर से आते ना, रहने का उनका बाहर से जितने भी लोग आए उनका रहने का व्यवस्था हमारे पास जितने गुरुद्वारे में रूम्स हैं वो सारे किए और होटल वगैरह भी सारे उनको अरेंज किए। हॉस्टल भी जहाँ जहाँ पे भी अकोमोडेशन हो सकता है उनको कंफर्टेबल स्टे के लिए किया गया है और लंगर का हर जगह नाश्ता पानी हर चीज़ व्यवस्था की गई। ಗುರುನಾನಕ್ ದೇವ್ ಜಯಂತಿಯಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಈ ಶುಭ ದಿನದಂದು ನಾನು ನನ್ನ ಪರವಾಗಿ ಎಲ್ಲ ಸಿಖ್ ಸಮುದಾಯದವರಿಗೂ ಇತರೆಲ್ಲರಿಗೂ ಗುರುನಾನಕ್ ದೇವ್ ಜಯಂತಿಯ ಹಾರ್ದಿಕ ಶುಭಾಶಯ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಗುರುನಾನಕ್ ಜಿ ಅವರಿಗೆ, ಸಿಖ್ ಧರ್ಮಕ್ಕೆ, ಬೀದರ್ಗೆ ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ. ಮೊದಲನೇ ಗುರುಗಳು ಬೀದರ್ಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಇಲ್ಲಿ ಬರ ಇತ್ತು, ಜನ ನೀರಿನ ಹಾಕಾರ ಇತ್ತು. ಅಂಥ ಸಂದರ್ಭದಲ್ಲಿ ಜನ ಹೋಗಿ ನಮಗೆ ಇವತ್ತು ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರೊಂದು ಚಮತ್ಕಾರಿಕ ರೀತಿಯಲ್ಲಿ ಇಲ್ಲಿ ಒಂದು ಶುದ್ಧ ಕುಡಿ ನೀರು ಬರುವಂಥ ರೀತಿಯಲ್ಲಿ ಒಂದು ಎತ್ತರ ಗುಡ್ಡದ ಪ್ರದೇಶದಲ್ಲಿ ಹೋಗಿ ಒಂದು ನೀರನ್ನು ಬರುವಂಥ ರೀತಿಯಲ್ಲಿ ಮಾಡ್ತಾರೆ. ಸೊ ಇವತ್ತು ಅದಕ್ಕೆ ಗುರುನಾನಕ್ ಶಿರಾ ಅಂದರೆ ನೀರು ಅಂತ ಅರ್ಥ. ಆ ಒಂದು ಅತ್ಯಂತ ಸಿಹಿ ನೀರು ಈ ಜನರಿಗೆ ಸಿಗುವಂಥದ್ದಕ್ಕೆ ಅವರ ಮಹಾಪುರುಷರು ಕಾರಣೀಕರ್ತರಾಗಿದ್ದಾರೆ. ಅವರು ಗುರುಗ್ರಂಥ ಸಾಹಿತ್ಯದಲ್ಲಿ ಏನೊಂದು ಸಮಾನತೆ, ಯಾವ ತತ್ವ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಒನ್ನೆಸ್ ಅಂದರೆ ಎಲ್ಲ ಸಮುದಾಯದವರು ಒಂದೇ ಅನ್ನುವಂಥ ರೀತಿಯಲ್ಲಿ ಐಕ್ಯತೆಯಿಂದ ಇರಬೇಕು ಅನ್ನುವಂಥದ್ದು ಅವರ ಆದರ್ಶಗಳು. ಮತ್ತು ಗುರುಗ್ರಂಥ ಸಾಹಿತ್ಯದಲ್ಲಿ ಏನು ಅವರು ತೋರಿಸಿಕೊಂಡಿದ್ದಾರೆ ಅದು ಯಾವತ್ತಿಗೂ ಪ್ರಸ್ತುತವಾಗಿದೆ. ಅದು ಮನುಷ್ಯನ ಜೀವನದಲ್ಲಿ ಏನೇ ಸಂಕಷ್ಟಗಳು ಬಂದರೂ ಅದಕ್ಕೆ ಎಲ್ಲ ಪರಿಹಾರ ಇದೆ. ಹೀಗಾಗಿ ಅದು ಇವತ್ತೇನು ನಮ್ಮಲ್ಲಿ ಸಿಖ್ ಧರ್ಮೀಯರು ಯಾವತ್ತಿಗೂ ಶೂರರು, ವೀರರು, ಅವರೆಲ್ಲ ರಾಷ್ಟ್ರ ಪ್ರೇಮಿಗಳು, ಈ ದೇಶಕ್ಕೆ ಸಮಾಜಕ್ಕೆ ಭಾಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಲ್ಲಿರುವಂಥ ಇವತ್ತು ನಮ್ಮಲ್ಲಿ ಜೋಗಾ ಸಿಂಗ್ರವರು ಈ ಬೀದರ್ ಜಿಲ್ಲೆಯಲ್ಲಿ ಬೇರೆ ಕಡೆಯಿಂದ ಬಂದು ಇವತ್ತು ಇಲ್ಲಿ ನೆಲೆಸಿ ಈ ಭಾಗದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಅಭಿವೃದ್ಧಿಗೆ ಅನೇಕ ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲೇ ಇವತ್ತು ಮಾನ್ಯ ಬಲ್ಬೀರ್ ಸಿಂಗ್ರವರು ಆ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಗುರುದ್ವಾರದ ಅಧ್ಯಕ್ಷರಾಗಿ ಅವರು ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಕಡೆಯಿಂದ ನನ್ನ ಸಂಪೂರ್ಣವಂಥ ಬೆಂಬಲ, ಸಹಕಾರ, ನಮ್ಮ ಸರ್ಕಾರದ ಬೆಂಬಲ ಇದೆ. ಅವರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆ, ಶುಭಾಶಯಗಳನ್ನು ಕೋರ್ತೇನೆ. ಇಲಾಖೆ ವತಿಯಿಂದ, ನಮ್ಮ ಸರ್ಕಾರದ ವತಿಯಿಂದ 1 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೇವೆ. ಇನ್ನೂ ಜಾಸ್ತಿ ನನ್ನ ಕಡೆಯಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಮ್ಮ ಸಮುದಾಯದವರು ಏನು ಪ್ರಸ್ತಾವನೆ ಕೊಡ್ತಾರೆ, ಏನೇ ಪ್ರಸ್ತಾವನೆ ಕೊಟ್ಟರು ಅದನ್ನು ಆದ್ಯತೆ ಮೇರೆಗೆ ನಾನು ಪರಿಗಣನೆ ಮಾಡಿ ಅವರಿಗೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯಗಳಿರ್ಬೋದು, ಅವರು ಏನು ಸಲಹೆ ಕೊಡ್ತಾರೆ ಅನುಷ್ಠಾನ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ, ನಾನು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ಎಲ್ಲರಿಗೂ ಶುಭವನ್ನು ಹಾರೈಸುತ್ತೇನೆ.
ನಾನು ಮಠದ ಹುಡುಗ ಆದಿಚುಂಚನಗಿರಿ ಮಠದಲ್ಲಿ ಬೆಳೆದಿದ್ದು ನಾನು ಜೆಡಿಎಸ್ಗೆ ಬರಲು ಆದಿಚುಂಚನಗಿರಿಯ ಹಿರಿಯ ಸ್ವಾಮೀಜಿಗಳು ಕಾರಣ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಶನಿವಾರ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣ ಸಂಬಂಧ ಲೋಕಾಯುಕ್ತ ನೋಟಿಸ್ ಬಂದಿದ್ದು ನನಗೆ ಗೊತ್ತಿಲ್ಲ. ಆದರೆ ನೋಟಿಸ್ ಕೊಡುವುದು ಸಾಮಾನ್ಯ. ಇಡಿಯವರು ಎಸಿಬಿಗೆ ಫಾರ್ವರ್ಡ್ ಮಾಡಿದ್ದಾರೆ. ಕೇಸ್ ಅಲ್ಲಿಂದ ಲೋಕಾಯುಕ್ತಗೆ ಬಂದಿದೆ. ನೋಟಿಸ್ ಬಂದ ಮೇಲೆ ವಿಚಾರಣೆ ಹೋಗಲೇಬೇಕು ಎಂದು ಹೇಳಿದರು. ಕರಿಯ ನಿಂದನೆ ವಿಚಾರ ಕುರಿತ ಪ್ರಶ್ನೆಗೆ ಉತ್ತರಿಸಿ, ನಾನು ದೇವೇಗೌಡ ಕುಟುಂಬ ಖರೀದಿ ಮಾಡುತ್ತೇನೆ ಎಂದು ಹೇಳಿಲ್ಲ. ಕುಮಾರಸ್ವಾಮಿ ಮುಸ್ಲಿಮರು ನನಗೆ ಬೇಕಾಗಿಲ್ಲ ಅಂತ ಹೇಳಿದರು. ಈ ಹಿನ್ನೆಲೆಯಲ್ಲಿ ನಾನು ಹೇಳಿಕೆ ನೀಡಿದ್ದು ಮುಸ್ಲಿಂ ಓಟ ಬೇಡ ಎಂದು ದುಡ್ಡು ಕೊಟ್ಟು ಖರೀದಿ ಮಾಡುತ್ತಿದ್ದೀರಿ ಅಲ್ವಾ, ಇದು ಎಷ್ಟು ಸರಿ ಎಂದು ಕೇಳಿದ್ದೆ ಎಂದು ತಿಳಿಸಿದರು. ಮುಸ್ಲಿಮರು ಪಂಚರ್ ಹಾಕುವವರು, ವೆಲ್ಡಿಂಗ್ ಮಾಡುವವರು ಅಂತ ಲಘುವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಯಾಕೆ ಅವರ ಬಳಿ ಬಂದು ಓಟ್ ಕೇಳುತ್ತೀರಿ? ಹೌದು ಸ್ವಾಮಿ, ನಾವು ಬಡವರು, ಅವರ ಬಳಿ ಯಾಕೆ ಓಟ್ ಕೇಳುತ್ತೀರಿ? ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು. ಕುಮಾರಸ್ವಾಮಿ ಯಾವಾಗ ಸತ್ಯ ಹೇಳಿದ್ದಾರೆ? ಯು ಟರ್ನ್ ಕುಮಾರಸ್ವಾಮಿ ಅಂತ ಅವರ ಹೆಸರಿದೆ. ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಟರ್ನ್ ಮಾಡುತ್ತಾರೆ ಎಂದರು. ಇದೇ ವೇಳೆ ನಾನು ಜನತಾದಳಕ್ಕೆ ಬರಲು ಕಾರಣ ಆದಿಚುಂಚನಗಿರಿ ಸ್ವಾಮಿ ಎಂದ ಜಮೀರ್ ಅಹಮದ್ ಖಾನ್ ಅವರು, ನಾನು ಮಠದ ಹುಡುಗ, ಆದಿಚುಂಚನಗಿರಿ ಮಠದಲ್ಲಿ ಬೆಳೆದಿದ್ದು ನಾನು. ಶೇಖರ್ ಸ್ವಾಮೀಜಿ ಬಳಿ ಕೇಳಲು ಹೇಳಿ. ಪ್ರತಿ ಶನಿವಾರ ನಾನು ಬೆಳಗ್ಗಿನಿಂದ ಸಂಜೆವರೆಗೂ ಮಠದಲ್ಲಿ ಇರುತ್ತೇನೆ. ನಾನು ಸ್ವಾಮೀಜಿ ಮಡಿಲಲ್ಲಿ ಬೆಳೆದವನು. ಇದನ್ನು ಕುಮಾರಸ್ವಾಮಿ ಅವರಲ್ಲಿಯೇ ಕೇಳಿ ಎಂದು ಹೇಳಿದರು. ಯು ಟರ್ನ್ ಕುಮಾರಸ್ವಾಮಿ ಯಾವ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಟರ್ನ್ ಮಾಡ್ಬಿಡ್ತಾವ. ನಮ್ಗೆ ಅದು ಅಭ್ಯಾಸ ಇಲ್ಲ. ನಮಗೆ ನಾವೇನು ಸತ್ಯ ಇದೆ ಅದೇ ಹೇಳೋದು ನಾವು. ಈಗ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದ್ದಾಗ ಯು ಟರ್ನ್ ಕುಮಾರಸ್ವಾಮಿ ಅಂತಾರೆ. ಈಗ ಸರ್, ಈಗ ನೀವು ಇದು ಕೊಟ್ಟಿರೋದು ಸ್ಟೇಟ್ಮೆಂಟ್, ಕಾಲ ಹೇಳೋದು ಸ್ಟೇಟ್ಮೆಂಟ್ಗೆ ಅದು ಒಕ್ಕಲಿಗರಿಗೆ ಮಾಡಿದಂತ ಅವಮಾನ ಅಂತ ಅವ್ರು ಮಾಡ್ತಾರೆ. ನೋಡ್ರಿ, ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿ ಮಾಡಿರೋದು. ನನ್ನ ಒಕ್ಕಲಿಗರ ಸಮಾಜ ಬಗ್ಗೆ ಬಹಳ ನನ್ನ ಗೌರವ. ಆಮೇಲೆ ಈ ಕೇಳಿ, ನಾನು ಬೆಳೆದಿರೋದು ಕುಮಾರಸ್ವಾಮಿ ಗೊತ್ತಿದೆ. ನಾನು ಕುಮಾರಸ್ವಾಮಿ ಜೊತೆ ಜನತಾದಳಕ್ಕೆ ಬಂದಿದ್ದು, ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಅಲ್ಲಿ. ನಾನು ಜನತಾದಳಕ್ಕೆ ಬರೋಕ್ಕೆ ಕಾರಣನೇ ಆದಿಚುಂಚನಗಿರಿ ದೊಡ್ಡ ಸ್ವಾಮೀಜಿಗಳು. ನಾನು ಮಟ್ಟದ ಹುಡುಗ, ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು. ಆದಿಚುಂಚನಗಿರಿ ಮಠದಲ್ಲಿ ಬೆಳೆದವನು ನಾನು. ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ, ಹೋಗಿ ಕೇಳ್ಕೊಳಕ್ಕೆ ಹೇಳಿ. ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು. ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ 12 ಗಂಟೆ ಮಲಗುವವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ. ನಾನು ಅಲ್ಲಿ ಬೆಳೆದವನು, ನನ್ನ ಮಠದಲ್ಲಿ ಬೆಳೆದಿರೋದು. ಕುಮಾರಸ್ವಾಮಿಗೆ ಗೊತ್ತಿದೆ, ಕೇಳಿ. ಸತ್ಯನ ಇಲ್ಲ ಜಮೀರ್ ಅವ್ರು ಹೇಳಿದ್ದಾರೆ, ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿ. ಇದು ಈಗ ನನ್ನ ಪಕ್ಷಕ್ಕೆ ಕಳಿಸಿದ್ರೆ ದೊಡ್ಡ ಗುರುಗಳೇ. ಹೇಳಿಕೆಗೆ ಡಿಕೆಶಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಂದು ನನ್ರಿ ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ. ನಂದು ನಾನು ಹೇಳ್ತೇನೆ. ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ. ಅಧ್ಯಕ್ಷ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ಅದೇ ಆ ರೀತಿ ಅಧ್ಯಕ್ಷ ಹೇಳಿದ್ ನಾನು ಹೇಳಿದ್, ನೀವು ಹೇಳ್ತಾರೆ ಅಂತ ಕೇಳಿದೆ. ಈಗ ಇದೆ ಇದು ಮಾಧ್ಯಮದ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ. ಅಧ್ಯಕ್ಷ ಏನಂದ್ರು, ಅವರಿಬ್ರು ಸ್ನೇಹಿತರು, ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ. ಆ ಹೇಳಿಕೆ ನೋಡಿದ್ದೀನಿ. ಇದು ಹೇಳಿಕೆ ನಾನು ನೋಡಿಲ್ಲ, ನನ್ಗೆ ಗೊತ್ತಿಲ್ಲ. ಇವತ್ತು ನೋಡಿ ಹೇಳ್ತೀನಿ. ಇವರು ಯಾರು ಸಿಬಿ ಯೋಗೇಶ್ವರ್ ನನ್ನ ಯಾರು ಸೋತ್ರೆ ಅಂದ್ರೆ ಅದು ಕಾರಣ ಆಗ್ಬೋದು ಹೇಳಿಕೆ. ಯೋಗೇಶ್ವರ್ ಅವ್ರಿಗೆ ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು, ಯೋಗೇಶ್ ಅವರು ಜಮೀರ್ ಅವ್ರು ಬಂದಿದ್ದು ಅನುಕೂಲ ಆಯ್ತು, ಹೇಳಿಕೆ ಅಂತ ಎಲ್ಲ ನಷ್ಟನೂ ಆಗಿರ್ಬೋದು ಅಂತ ಹೇಳಿದ್ದಾರೆ. ಪ್ಲಸ್ ಆಗಿದೆ. ಫಸ್ಟ್ ಪ್ಲಸ್ ಅಂತ ಹೇಳಿದ್ರು. ಜಮೀರ್ ಅವ್ರು ಬಂದಾದ್ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ. ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ. ನಾನು ಹೇಳ್ತೇನೆ, ಬರ್ದಿಕ್ಕೊಳ್ಳಿ. ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ ಅವರು 18ರಿಂದ 20,000 ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ. ಬರ್ದಿಕ್ಕೊಳ್ಳಿ. ಚುನಾವಣೆಯ ಪ್ರಯುಕ್ತ ಮಹಾರಾಷ್ಟ್ರ ಪ್ರವಾಸದಲ್ಲಿರುವ ಮಾಜಿ ಸಚಿವರು ಹಾಗೂ ಔರದ್ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ನಿಲಂಗ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸಂಭಾಜಿ ಪಾಟೀಲ್ ನಿಲಂಗೇಕರ್ ಅವರ ಪರವಾಗಿ ಪ್ರಚಾರ ನಡೆಸಿದರು. ನಿಲಂಗ ಕ್ಷೇತ್ರದ ರಾಮ್ ಲಕ್ಷ್ಮಣ್ ತಾಂಡ, ವಿಲೇಗಾಂವ್, ಸೇವಲಾಲ್ ತಾಂಡ, ತೆಲ್ಲಂಗಾಂವ್, ಕೆಲಂಗಾಂವ್ ತಾಂಡ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸಂಚರಿಸಿ ಪ್ರಚಾರ ಸಭೆಗಳನ್ನು ನಡೆಸಿದರಲ್ಲದೆ ಮನೆ ಮನೆಗೆ ತೆರಳಿ ಸಂಭಾಜಿ ಪಾಟೀಲ್ ಕುರಿತ ಕರಪತ್ರಗಳನ್ನು ವಿತರಿಸಿದರು. ನಿಲಂಗ ಕ್ಷೇತ್ರವನ್ನು ಮಾದರಿಯಾಗಿಸಲು ಸಂಭಾಜಿ ಪಾಟೀಲ್ ನಿಲಂಗೇಕರ್ ಅವರು ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ನಾನು ಸಂಚರಿಸಿದ್ದು ಸಾಕಷ್ಟು ಸುಧಾರಣೆ ಕಾಣಿಸಿದೆ. ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸಲು ನಿಮ್ಮೆಲ್ಲರ ಆಶೀರ್ವಾದ ಅವಶ್ಯಕತೆ ಇದೆ. ನಿಲಂಗ ಅಭಿವೃದ್ಧಿಗಾಗಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಸಂಭಾಜಿ ಪಾಟೀಲ್ಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಬೇಕು. ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬೇಕೆಂದು ಕೋರಿದರು. ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದೆ. ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿಯೂ
ಮಹಾಯುತಿ ಸರ್ಕಾರವನ್ನು ಪುನಃ ಅಧಿಕಾರಕ್ಕೆ ತರುವುದು ಅತ್ಯಂತ ಅವಶ್ಯಕವಿದೆ. ಹಾಗಾಗಿ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ನಾಗೇಶ್ ಜೀವನೆ, ಪ್ರಕಾಶ್ ರಾಠೋಡ್, ಅಮಿತ್ ರಾಠೋಡ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾಶಿಗಿಂತಲೂ ಒಂದು ಗುಲಗಂಜಿ ಗಾತ್ರದಲ್ಲಿ ಮೇಲು ಎಂಬ ಐತಿಹಾಸವಿರುವ ಶ್ರೀ ಗುಂಜ ನರಸಿಂಹಸ್ವಾಮಿ ದೇಗುಲದಲ್ಲಿ ಕಾರ್ತಿಕ ಮಾಸದ 3ನೇ ಗುರುವಾರ ಲಕ್ಷ ದೀಪೋತ್ಸವ ಮತ್ತು ತೆಪ್ಪೋತ್ಸವ ವಿಜೃಂಭಣೆಯಿಂದ ಜರುಗಿತು. ಲಕ್ಷ ದೀಪೋತ್ಸವ ಹಿನ್ನೆಲೆಯಲ್ಲಿ ನರಸಿಂಹಸ್ವಾಮಿ ದೇವಾಲಯವನ್ನು ರಂಗು ರಂಗಿನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಬೆಳಗ್ಗೆಯಿಂದಲೇ ದೇಗುಲದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಸಂಪ್ರದಾಯದಂತೆ ಜರುಗಿದವು. ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು. ಸಾಯಂಕಾಲ ಲಕ್ಷ ಸಮೇತ ನರಸಿಂಹಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ದೇಗುಲದ ಸುತ್ತಲೂ 3 ಬಾರಿ ಪ್ರದಕ್ಷಿಣೆ ನಡೆಸಿ ವಿವಿಧ ಪುಷ್ಪ ಅಲಂಕರಿತ ತೆಪ್ಪದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ನಂತರ ಕಪಿಲ ನದಿಯಲ್ಲಿ ಭಕ್ತರ ಕರಡತನ ಮತ್ತು ಜಯಘೋಷಗಳ ನಡುವೆ ತೆಪ್ಪೋತ್ಸವ ಅದ್ದೂರಿಯಾಗಿ ಜರುಗಿತು. ಪಟ್ಟಣದ ವಿವಿಧ ಭಾಗಗಳಿಂದ ಬಂದಿದ್ದ ಭಕ್ತರು ರಂಗೋಲಿಗಳಲ್ಲಿ ಲಕ್ಷ್ಮೀ ಶ್ರೀನಿವಾಸ ಮತ್ತು ಹಲವು ಬಗೆಯ ಚಿತ್ರಿಸಿ ದೀಪಗಳಿಂದ ಅಲಂಕರಿಸಿ ತೆಪ್ಪೋತ್ಸವ ಮತ್ತು ಲಕ್ಷ ದೀಪೋತ್ಸವಕ್ಕೆ ಮೆರುಗು ನೀಡಿದರು. ಕೆಲವು ಭಕ್ತರು ಪಟಾಕಿ ಬಾಣ ಬಿರುಸು ಹಚ್ಚಿ ತೆಪ್ಪೋತ್ಸವ ಮತ್ತು ಲಕ್ಷ ದೀಪೋತ್ಸವಕ್ಕೆ ಮತ್ತಷ್ಟು ಮೆರುಗು ತಂದರು. ದೇಗುಲ ಸೇವಾ ಸಮಿತಿಯಿಂದ ಪ್ರಸಾದ ವಿನಿಯೋಗ ಕಾರ್ಯವೂ ನಡೆಯಿತು. ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ಸಂಪತ್ ಕುಮಾರ್, ಪಾರುಪತೆಗಾರ್ ಪ್ರದೀಪ್, ಶ್ರೀಪಾದ ಮತ್ತು ದೇವಾಲಯದ ಹಲವು ಸಿಬ್ಬಂದಿ ಹಾಜರಿದ್ದರು. ಚೆಂಬು ಸಿಗೋದು ಆಮೇಲೆ ಹುಷಾರ ಯಾವ ಮಟ್ಟಕ್ಕೆ ಅವರೇ ಅಂದರೆ ಚೆನ್ನಾಗಿ ಸೆರೆ ಹಿಡ್ದಿದ್ಯಾ ಅದನ್ನ ಒಂದು ಫೋಟೋ ಕಳಿಸೋ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.